ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಲ ತೆಗಿಯಮ್ಮ, ಪುಟ ಬಾಲ ತೆಗಿಯಮ್ಮ. ಮಗಳೇ, ನೀನ್ ಈ ರೀತಿ ರೂಮಲ್ಲಿ ಅಳ್ತಾ ಕೂತ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಹೇಳು ಕಂದಮ್ಮ, ಮಾತಾಡೋಣ. ಬಾಗಿಲು ತೆಗಿ. ಶಿವಲಿ, ನನ್ನಿಂದ ಏನು ತಿಂದಿಲ್ಲ ನೀನು. ಹೀಗೆ ಅದನ್ನ ಆರೋಗ್ಯದ ಗತಿ ಏನ್ ಹೇಳೋ? ಬಾಗಿಲು ತೆಗಿ. ಹಾಳಾಗೋಗಿ ನನ್ ಬದುಕಿದ್ ಏನ್ ಪ್ರಯೋಜನ? ಸುಮ್ನೆ ಇಲ್ಲಿ ಬಂದು ನನಗೆ ಹಿಂಸೆ ಕೊಡ್ಬೇಡಿ, ಹೊರಟೋಗಿ. ಅದ್ ಹಾಗಲ್ಲ ಮಗಳೇ, ನೀನ್ ಈ ರೀತಿ ದುಃಖ ಪಡ್ತಾ ಕೂತ್ಬಿಟ್ರೆ ನಮಗೂ ಸಂಕಟ ಆಗಲ್ವಾ? ಹೇಳು. ಹೊರಟೋಗಿ ಅಂತ ಹೇಳದ್ನಲ್ಲ, ಹೋಗಿ. ನನಗೆ ಯಾರು ಬೇಕಿಲ್ಲ, ನಾನು ಒಬ್ಳೇ ಇರ್ಬೇಕು. ಹೋಗಿ. ಯಾಕೆ ನೀವಿಬ್ರು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ? ಹೀಗೆ ಅಳ್ತಾ ಆ ರೂಮಲ್ಲಿ ಎಷ್ಟು ದಿನ ಕೂತಿರ್ತಾಳೆ ನಾನು ನೋಡ್ತೀನಿ. 2-3 ದಿನ ಕಳೆದ್ರೆ ತಾನಾಗಿ ಆಚೆ ಬರ್ತಾಳೆ. ಇಲ್ಲಮ್ಮ, ಅವಳು ಅಷ್ಟು ಈಸಿಯಾಗಿ ನೋವಿಂದ ಆಚೆ ಬರ್ತಾಳೆ ಅಂತ ನನಗೆ ಅನಿಸ್ತಿಲ್ಲ. ಅವಳು ಈ ರೀತಿ ಆಡ್ತಿರೋದು ನೋಡಿದ್ರೆ ಭಯ ಆಗುತ್ತೆ ಕಣೆ, ಹುಚ್ಚಿ ಆಗೋಗ್ತಾಳೆ. ಏನೂ ಆಗಲ್ಲ, ಹಸುವು ಆದ್ರೆ ತಾನಾಗೆ ಬುದ್ಧಿ ಕಲಿತಾಳೆ. ಹಸುವು ಅನ್ನೋದು ಅವಳಿಗೆ ಹಿಡಿದಿರೋ ಹುಚ್ಚನ್ನ ಬಿಡಿಸುತ್ತೆ. ಇಷ್ಟಕ್ಕೂ ಅವಳು ಹೇಳಿದಕ್ಕೆ, ಅವಳು ಹಠ ಹಿಡಿದಿದ್ದಕ್ಕೆ ನಾವು ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇದ್ರೆ ಸರಿ ಹೋಗುತ್ತಾ? ಅದು ಪ್ರೀತಿ ಮಾಡೋದು ಬೇಡ ಅಂತ ಹೇಳಲಿಲ್ಲ ರೀ. ನಮ್ಮ ಅಂತಸ್ತಿಗೆ ತಕ್ಕನಾಗಿ ಇರೋ ಹುಡುಗನ ನೋಡಿ ಪ್ರೀತಿಸ್ಬೇಕು ತಾನೆ. ಇವನು ಮದುವೆ ವಿಷಯದಲ್ಲಂತೂ ನಾವ್ ಅನ್ಕೊಂಡ ಹಾಗೆ ಏನೂ ಆಗ್ಲಿಲ್ಲ. ಆ ಹುಡುಗಿ ಏನೋ ತುಂಬಾ ಜಾಣೆ, ಚೆನ್ನಾಗಿ ಓದ್ಕೊಂಡಿದ್ದಾಳೆ, ಗೋಲ್ಡ್ ಮೆಡ್ಲ್ ಬೇರೆ ತಗೊಂಡಿದ್ದಾಳೆ. ಅಂಥವಳು ನಮ್ಮನೆ ಸೊಸೆಯಾಗಿ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮದುವೆಗೆ ಒಪ್ಕೊಂಡೆ. ಆದ್ರೆ ಇವಳದು ಹಾಗಲ್ಲ. ಇವಳು ಮದುವೆ ಆಗಿ ಹೋಗ್ತಿರೋ ಮನೆ ಯಾವ್ದು ಹೇಳಿ? ಬಾಡಿಗೆ ಮನೆ. ಅದು ನಾವು ಕೊಟ್ಟಿರೋ ಬಾಡಿಗೆ ಮನೆ. ಒಂದ್ ರೀತಿಲಿ ನಮ್ಮ ಹಂಗಲ್ಲಿರೋ ಜನ ಅವರು. ನೋಡಿ, ಅಳ್ತಾಳ, ಈಗ 2 ದಿನ ಅಳ್ಳಿ ಸುಮ್ಮನೆ ಆಗ್ತಾಳೆ. ಅಪ್ಪಿ ತಪ್ಪಿ ಸುಬ್ಬನೇನಾದ್ರೂ ಮದುವೆ ಆಗ್ಬಿಟ್ರೆ ಜೀವನ ಪೂರ್ತಿ ಅವಳು ಕಣ್ಣೀರಲ್ಲಿ ಕೈ ತೊಳಿಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಏನ್ ಮಾತು ಅಂತ ಆಡ್ತಿದ್ದೀ ಇಂದ್ರ? ಮೊದ್ಲೇ ಅವಳು ನೋವಲ್ಲಿದ್ದಾಳೆ, ಈ ತರ ಮಾತಾಡಿ ಅವಳು ಇನ್ನೂ ನೋವು ಕೊಡ್ತೀಯಾ? ನೋಡಿ, ಸುಮ್ನೆ ನೀವು ನನ್ನ ಮೇಲೆ ಆಪಾದನೆ ಮಾಡಬೇಡಿ. ಇಷ್ಟಕ್ಕೂ ಇವಳನ್ನ ಬೇಡ ಅಂತಿರೋದು ಆ ಸುಬ್ಬುನೇ. ಅಷ್ಟಂದು ಮೇಲೂ ಅವನಿಗೋಸ್ಕರ ಅಳ್ತಾ ಕೂತಿರ್ತಾಳೆ ಅಂತಂದ್ರೆ ಏನ್ ಅರ್ಥ ಇದೆ ಅದಕ್ಕೆ? ಹಾಗಂತ ನಮ್ಮ ಮಗಳನ್ನ ಸುಮ್ಮನೆ ಬಿಟ್ಬಿಡ್ಬೇಕಾ ರೀ? ಮುನಿಸ್ಕೊಂಡು ಊಟ ಬಿಡೋ ಬೆಕ್ಕು ಹಸುವಾದ್ಮೇಲೆ ಸಂದಿಗುಂದಿ ನುಸ್ಕೊಂಡು ಕತ್ತು ಮುಚ್ಚಿ ಬಂದು ಹಾಲು ಕುಡಿಯೋದನ್ನ ನಾನು ನೋಡಿದೀನಿ. ಇವಳು ಹಾಗೇನೆ, ಹಸುವಾದ್ರೆ ತಾನಾಗೆ ಆಚೆ ಬರ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ಪ್ರೀತಿಗಿಂತ ಹಸುವೆ ದೊಡ್ಡದು ಅಂತ. ಸುಮ್ಮನೆ ಮಾತಾಡ್ತಾ ನಿಂತ್ಕೊಳ್ಳಿ ಹಾಗೆ. ಅಮ್ಮ ಇಂಥ ಖತರ್ನಾಕ್ ಸ್ಕೆಚ್ ಆಗ್ತಿದ್ದಾಳೆ. ಸಮುದ್ರದ ಆಳದಲ್ಲಿ ಮುತ್ತು ಸಿಗುತ್ತೆ ಅಂತ ಎತ್ಕೊಳಕ್ ಹೋಗ್ತಿದ್ದಾಳೆ. ಆದ್ರೆ ನನಗೆ ಸಮುದ್ರದೊಳಗಡೆ ಕಾಣಿಸ್ತಿರೋದೆಲ್ಲ ದೊಡ್ಡ ದೊಡ್ಡ ತಿಮಿಂಗಲಗಳು, ಶಾರ್ಕ್ಗಳು. ಶ್ರೀಮಂತರ ಸಹವಾಸ, ಮದ ಬಂದಿರೋ ಆನೆ ಹತ್ರ ಸರಸ, ಎರಡೂ ಒಂದೇ. ಎಲ್ಲ ಚೆನ್ನಾಗಿದ್ರೆ ಜಂಬೂ ಸವಾರಿ, ಇಲ್ಲ ಅಂತಂದ್ರೆ ಬಂಬೂ ಸವಾರಿ. ಏನ ಯೋಚನೆ ಮಾಡ್ತಿದ್ದೆ? ಏನಿಲ್ಲ ಮಮ್ಮಿ, ನೀನು ದೊಡ್ಡ ದೊಡ್ಡ ಪ್ಲಾನ್ಗಳು, ದೊಡ್ಡ ದೊಡ್ಡ ಸ್ಕೆಚ್ಗಳಾಗ್ತಿಯಲ್ಲ, ಅದ್ರ ಬಗ್ಗೆ ನಾನು ಚೂರು ಡೀಪ್ ಆಗಿ ಯೋಚನೆ ಮಾಡ್ತಿದ್ದೆ. ಕೊಳ್ಳ, ನೀನ್ ಏನ್ ಯೋಚನೆ ಮಾಡ್ತಿದ್ದೆ ಅಂತ ನಾನು ಹೇಳೇನಾ? ಹೇಳಿ ನೋಡ್ತೀನಿ. ನಮ್ಮ ಮಮ್ಮಿ ಇಂಥ ದೊಡ್ಡ ದೊಡ್ಡ ಸ್ಕೆಚ್ ಹಾಕ್ತಾಳೆ. ಅವಳು ಸಮುದ್ರದ ಆಳದಲ್ಲಿ ಮುತ್ತಿದೆ ಅಂತ ಕೈ ಹಾಕಿದಾಳೆ. ಆದ್ರೆ ಅಲ್ಲಿ ನನಗೆ ಕಾಣುತ್ತಿರೋದೆಲ್ಲ ದೊಡ್ಡ ದೊಡ್ಡ ತಿಮಿಂಗಲಗಳು, ಶಾರ್ಕ್ಗಳು. ಈ ಶ್ರೀಮಂತರ ಸವಾಸ, ಮದ ಬಂದ ಆನೆಯ ಜೊತೆ ಸರಸ ಒಳ್ಳೇದಲ್ಲ. ಎಲ್ಲ ಚೆನ್ನಾಗಿದ್ರೆ ಜಂಬೂ ಸವಾರಿ, ಇಲ್ಲ ಅಂದ್ರೆ ಬಂಬೂ ಸವಾರಿ ಅಲ್ವೇನಾ? ಮಮ್ಮಿ, ಇದೆಲ್ಲ ನಿಂಗೆ ಹೆಂಗ್ ಗೊತ್ತಾಯ್ತು? ಲೇ, ನನ್ನ ಮಗ ಕಣ ನೀನು. ನಿನ್ನಲ್ಲಿ ಹರಿತಿರುವುದು ನನ್ನ ರಕ್ತ. ನೋಡ ಮಗ, ಇಲ್ಲಿ ಬಿದ್ರೆ ನೀನು ಮರಳಲ್ಲಿ ಕೋಟೆನೂ ಕಟ್ಟಕ್ಕಾಗಲ್ಲ. ಆದ್ರೆ ಧೈರ್ಯ ಇತ್ತು ಅಂದ್ರೆ ಸಾಮ್ರಾಜ್ಯನೇ ಆಳ್ಬಹುದು. ಮಮ್ಮಿ, ಈ ಡೈಲಾಗ್ ಎಲ್ಲೋ ಕೇಳ್ದಂಗಿದೆಯಲ್ಲ. ತಗದು ಬೆಟ್ಟ ಅಂದ್ರೆ ನೋಡು. ಡೈಲಾಗು ಯಾರ್ದಾದ್ರೆ ಏನು, ಸಮಯಕ್ಕೆ ಸರಿಯಾಗಿ ಉಪಯೋಗಿಸ್ಕೋಬೇಕು. ಆಸ್ತಿ ಅಂತಸ್ತು ಯಾರ್ದಾದ್ರೆ ಏನು, ಸಮಯಕ್ಕೆ ಸರಿಯಾಗಿ ದೇಬ್ಕೋಬೇಕು. ಮಮ್ಮಿ, ಚಿನ್ನದ ಕತ್ತಿ ಅಂತ ಹೇಳಿ ಕತ್ತು ಕೊಡಕ್ಕಾಗತ್ತಾ?
ಜೀವ ಅನ್ನೋದೊಂದಿದ್ರೆ ಎಲ್ಲೋ ಹೆಂಗೋ ಆಯ್ಕೊಂಡು ತಿನ್ಕೊಂಡಾರ ಬದುಕ್ಬೋದು. ಜೀವನೇ ಇಲ್ಲ ಅಂತಂದ್ರೆ ಏನ್ ಆಸ್ತಿ ಇದ್ದು ಏನು ಪ್ರಯೋಜನ ಮಮ್ಮಿ? ಲೇ ಶಿಖಾಮಣಿ, ಯಾವತ್ತೋ ಯಾವುದೋ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಬಸ್ ಆಕ್ಸಿಡೆಂಟ್ ಆಯ್ತು ಅಂತ ಬಸ್ಸಲ್ಲಿ ಹೋಗೋದನ್ನೇ ಬಿಟ್ಬಿಡ್ತೀಯೇನೋ? ಬಸ್ ಬೇರೆ ಫ್ರೀ. ಹೆಂಗಸ್ರಿಗೆ ಮಾತ್ರ. ಹೌದು ಬಿಡು, ನಿನ್ನ ಹತ್ರ ಆಧಾರ್ ಕಾರ್ಡೇ ಇಲ್ಲ. ಅಲ್ಲ ಕಣೋ, ಈಗ ಯಾವತ್ತೋ ತಿಂದಿದ್ದ ಅನ್ನ ಜೀರ್ಣ ಆಗ್ಲಿಲ್ಲ ಅಂತ ಊಟನೇ ಬಿಟ್ಬಿಡ್ತೀಯೇನೋ? ಹಂಗೆ ಈ ಶ್ರೀಮಂತರು ಏನೋ ತೊಂದ್ರೆಯಲ್ಲಿ ಇರ್ತಾರೆ ಅಂದ್ರೆ ಅವ್ರು ಸವಾಸನೆ ಮಾಡೋದಿಲ್ವೋ? ಮಮ್ಮಿ, ಈ ಆಂಗಲ್ ಅಲ್ಲೇ ನಾನು ಯೋಚನೆ ಮಾಡಿರ್ಲಿಲ್ವಲ್ಲ? ಯಾವ ಆಂಗಲ್? ಈಗ ನೀ ಹೇಳ್ತಿಯಲ್ಲ, ಅದಕ್ಕೆ ಇನ್ಮೇಲೆ ನೀನ್ ಇಂಥವೆಲ್ಲ ಮಾಡಬೇಕು ಅಂದ್ರೆ ಮೊದಲು ಹುಚ್ಚುಚ್ಚಾಗಿ ಆಡೋದನ್ನ ಬಿಡು. ನೋಡೋ, ಈ ಶ್ರೀಮಂತರಿಗೆಲ್ಲ ತೊಂದರೆಗಳೇ ಇರೋದಿಲ್ಲ ಅಂತಲ್ಲ, ಬೇಜಾನ್ ತೊಂದರೆಗಳಿರುತ್ತೆ. ಆದ್ರೆ ಅದನ್ನ ಎದುರಿಸುವಂತ ಶಕ್ತಿನೂ ಇರುತ್ತೆ ಅವರಿಗೆ. ಆದ್ರೆ ಬಡವರಿಗೆ ಸಾವಿರಾರು ಸಮಸ್ಯೆಗಳು, ಆದ್ರೆ ಅದನ್ನ ಎದುರಿಸಕ್ಕೆ ಅವ್ರಿಗೆ ಧೈರ್ಯನೂ ಇರಲ್ಲ. ಇನ್ನೊಂದು ಮಾತು ಹೇಳ್ತೀನಿ ನಾನು. ನೋಡೋ, ಈ ಮನೆಯಲ್ಲಿ ಈ ಶ್ರಾವಣಿ ಮೇಡಮ್ ಅವರು ಈ ಮನೆಗೆ ಸೊಸೆಯಾಗಿ ಬರ್ತಾರೆ ಅನ್ನೋ ಅಭಿಪ್ರಾಯ ಯಾರಿಗೂ ಇಲ್ಲ. ಆದ್ರೆ ನನಗೆ ಗೊತ್ತು, ಶ್ರಾವಣಿ ಮೇಡಮ್ ಅವರು ಕಾರ್ತಿಕೇಯನ್ನ ತುಂಬಾ ಪ್ರೀತಿಸ್ತಾರೆ. ನನ್ನ ಪ್ರಕಾರ ಈಗಾಗಲೇ ಅವರು ಈ ಮನೆ ಸೊಸೆ ಆಗ್ಬಿಟ್ಟಿದ್ದಾರೆ. ಅವರೇ ಈಗ ನನಗೆ ಬಲವಾದ ಅಸ್ತ್ರ. ಆ ಅಸ್ತ್ರನ ಉಪಯೋಗಿಸ್ಕೊಂಡು ಈ ಶ್ರಾವಣಿ ಸುಬ್ರಹ್ಮಣ್ಯ ಇವರಿಬ್ಬರನ್ನು ಒಂದು ಮಾಡಿಬಿಟ್ರೆ, ಮಿನಿಸ್ಟ್ರು ಮನೆ ಸಂಬಂಧ ಬೆಳೆಸಿದ್ರೆ ನಮ್ಮ ಲೆವೆಲ್ಲೇ ಚೇಂಜ್ ಆಗುತ್ತೆ ಕಣೋ. ಇವತ್ತಿನ ದಿನ ಏನಿದ್ರು ದುಡ್ಡಿದ್ರೆ ದುನಿಯಾ. ವಿಜಿ ಏನ ವಿಕ್ಟ್ರಿ ದಾರಿಗೆ ನೋಡು ಮಗ, ಇದು ಕೊನೆ ಸರಿ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನಾನು ಹಾಕೋ ಸ್ಕೆಚ್ಗಳನ್ನು ಅರ್ಥ ಮಾಡ್ಕೊಳ್ದೆ, ನಾನು ಮನಸ್ಸಲ್ಲಿ ಏನೇನು ಮಾತಾಡ್ತೀನಿ, ಯೋಚನೆ ಮಾಡ್ತೀನಿ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ನೀನೇನೇನೋ ಹುಚ್ಚುಂತಾರ, ದಾಡಂತಾರ, ಭೂತ್ ಬಂತು, ದೇವು ಬಂತು ಹಂಗೇನಾರು ಆಡ್ದೆ ಅಂದರೆ ನೆಕ್ಸ್ಟ್ ಸ್ಕೆಚ್ಚು ನೀನೇ. ಮಾವ ಹೋಗ್ಬರ್ತೀನಿ. ಮಮ್ಮಿ, ಈಗ ನೀನ್ ಹೇಳಿದ್ದೆಲ್ಲ ನನಗೆ ಅರ್ಥ ಆಯ್ತು. ಇನ್ನು ಮುಂದೆ ನಾನ್ ನಿನ್ ಜೊತೆ ಕೈ ಜೋಡಿಸ್ತೀನಿ. ಭಾಗ್ಯಲಕ್ಷ್ಮಿ ಮನೆ ಬಾಗಿಲಿಗೆ ಬಂದು ಬಾಗಿಲು ತಟ್ಟು ಒಳಗೆ ಬರ್ತೀನಿ ಅಂದಾಗ ನಾನ್ ಯಾಕೆ ಭಯ ಪಡ್ಲಿ ಮಮ್ಮಿ? ಇದು ಕಣ ಮಗ ಅಂದ್ರೆ, ನೀನು ತಾಯಿಗೆ ತಕ್ಕ ಮಗನಾದೆ. ಮಮ್ಮಿ, ಮೊದಲು ನಿನ್ನ ಹೆಂಡ್ತಿನ ಸದ್ದು ಬಸ್ತಲ್ಲಿಟ್ಕೊ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.